ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ಚನ್ನಗಿರಿಯಲ್ಲಿ ಇಂದು ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಯಾಕಪ್ಪ ಅಂತಂದರೆ ಚನ್ನಗಿರಿ ಪಟ್ಟಣದ ಹೃದಯ ಭಾಗದಲ್ಲಿರುವಂತಹ ಬಸವೇಶ್ವರ ದೇಗುಲದಲ್ಲಿ ಮಹಾಕಾರ್ತಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಬಸವೇಶ್ವರ ದೇವರನ್ನು ಪಲ್ಲಕ್ಕಿ ಉತ್ಸವದಲ್ಲಿ ಚನ್ನಗಿರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಚನ್ನಗಿರಿ ತುಂಬೆಲ್ಲ ದೀಪೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಹಾಗೆ ಈ ದೀಪೋತ್ಸವ ಕಾರ್ಯಕ್ರಮದ ನೇತೃತ್ವವನ್ನು ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮೀಜಿಗಳು ವಹಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಹಾಗೆಯೇ ಚನ್ನಗಿರಿ ಹಿರೇಯ ಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ತಿಕೋತ್ಸವದ ಹಾಗೂ ದೀಪೋತ್ಸವದ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಗೌರವಾಧ್ಯಕ್ಷರಾದಂತಹ ರಾಜಶೇಖರಯ್ಯನವರು, ಹಾಗೆಯೇ ಮಹೇಶ್ ಜವಳಿ, ಹಾಗೆಯೇ ವೇದಮೂರ್ತಿ ಶ್ರೀ ಪ್ರಮೋದ ಶಾಸ್ತ್ರಿಗಳು, ಹಿರೇಮಠ ಪ್ರಧಾನ ಅರ್ಚಕರು, ಬಸವೇಶ್ವರ ದೇವಸ್ಥಾನ ಮತ್ತು ಬಸವೇಶ್ವರ ದೇಗುಲ ಸಮಿತಿಯ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಈ ಸಂದರ್ಭದಲ್ಲಿ ಬರಲಿರುವ ವರ್ಷದ 2026ರ ನೂತನ ವರ್ಷದ ಕ್ಯಾಲೆಂಡರನ್ನು ಸಹ ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಬಸವ ಜಯಚಂದ್ರ ಸ್ವಾಮೀಜಿಗಳು, ಹಾಗೆಯೇ ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಬಿಡುಗಡೆಗೊಳಿಸುವ ಮೂಲಕ ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರ್ಗಳನ್ನು ಬಿಡುಗಡೆಗೊಳಿಸಿದರು. ಸಹ ಏನು ಈ ದೇಶದ ಪ್ರತಿಯೊಂದು ಮಣ್ಣಿನ ಕಣಕಣದಲ್ಲೂ ಸಹ ಗುಡಿ, ಗುಂಡಾರ, ದೇವಾಲಯ ಸಂಸ್ಕೃತಿಯನ್ನು ಕಟ್ಟಿಕೊಂಡು ಪುರಾತನವಾಗಿ ಬಂದು ಇಲ್ಲಿಯವರೆಗೂ ಸಹ ಇಂಥ ಆಧುನಿಕ ಕಾಲದಲ್ಲೂ ಸಹ ಈ ಜ್ಯೋತಿ ಬೆಳಗಿಸುವುದು, ದೀಪಾರಾಧನಾ ಪದ್ಧತಿಯನ್ನು ಈ ಪ್ರಪಂಚದ ಮೂಲದ ಭೂಪಟದಲ್ಲಿ ಆಚರಣೆ ಮಾಡ್ತಾರೆ ಅಂದರೆ ಅದು ಭಾರತ ದೇಶ ಅಂತ ನಿಮಗೆಲ್ಲರಿಗೂ ಸಹ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇವೆ. ಅಂಥ ಭರತಖಂಡದ ಕನ್ನಡ ನಾಡು, ಕನ್ನಡ ಡಿಂಡಿಮ, ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥ ಏನು ಮಠ ಮಾನ್ಯಗಳು ಇರ್ಬೋದು, ಇಂಥ ದೇವಾಲಯಗಳಿರ್ಬೋದು, ಇಂಥ ಒಂದು ದೀಪಾರಾಧನೆಯನ್ನು ಆಚರಣೆ ಮಾಡೋದೇನಪ್ಪ ಅಂದರೆ ನಿಮ್ಮ ಮನೆ ದಿನ ದೀಪ ಹಚ್ತಿರ್ಬಿಡ್ರಿ, ದೇವ್ರ ಮನೆ ಗುಡಿ ಗುಂಡ ಅಂತಾಗೆ ನಿಮ್ಮ ಮನೆ ಹಚ್ತಿರ್ತೀರ. ಆದರೆ ದೀಪ ಹಚ್ಚಿದ್ದಕ್ಕೆ ನಮ್ಮಲ್ಲಿ ಒಂದು ಅವಗುಣ ಕಳೀತು ಅಂತಂದೇಳಿ ಅದನ್ನು ಹಚ್ಚಿದ್ರೆ ವಿನಃ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಅವಗುಣ ಬದಲು ಅವೆಲ್ಲವೂ ಸೃಷ್ಟಿಯಾಗಿ ನಿಮ್ಮ ಕಾಯ ಜೀವದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಏನಾಗ್ತದೆ ಅಂದರೆ ಉಲ್ಬಣಗೊಂಡಿರ್ತಕ್ಕಂಥ ತಾಮಸಗುಣಗಳು, ಅನೇಕ ತ್ರಿಗುಣಗಳು, ತ್ರಿಮಲಗಳನ್ನೆಲ್ಲ ಕಳ್ಕೊಳ್ಳೋಕ್ಕೋಸ್ಕರ ಮಾಡಿಕೊಂಡು ಬಂದಿರುವ ಒಂದು ಆಚರಣೆಯ ಪದ್ಧತಿಯೇ ಇದೊಂದು ದೀಪಾರಾಧನೆ ಅಂತ ಅನ್ನೋದನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತಂದು ಅಂತೀವಿ, ಭಾವಿಸ್ಕೊಳ್ತೀವಿ. ಈಗ ಹಾಗೆ ಕೊಟ್ಟೂರು ಬಸವೇಶ್ವರ ಸ್ವಾಮಿ ಏನು ಈ ನಾಡಲ್ಲಿ, ಈ ಕನ್ನಡ ನಾಡಲ್ಲಿ ಅವರು ಏನು ತನ್ನದೇ ಆಗಿರ್ತಕ್ಕಂಥ ವೀರಶೈವ ಲಿಂಗಾಯತ ಧರ್ಮದ ಅಷ್ಟ ಆವರಣಗಳು, ಷಟಸ್ಥಳಗಳು, ಪಂಚ ಆಚಾರಗಳಿಗೆಲ್ಲ ಮೈಗೂಡಿಸಿಕೊಂಡು ಇವತ್ತವರು
ನಮ್ಮೆಲ್ಲರ ಒಂದು ಒಳ್ಳೆಯ ಸಂಗಾತಿ ಮತ್ತು ಸತ್ಸಂಗದ ಒಂದು ದಿನ ಅಂತ ಹೇಳ್ಬೋದು. ಹಾಗೆ ಇವತ್ತೆಲ್ಲರಿಗೂ ಸಹ ನಿಮಗೇನು ಆ ಕೊಟ್ಟು ಬಸವೇಶ್ವರ ಒಳ್ಳೆಯ ಸದ್ಬುದ್ಧಿ, ಆಯುಷ್ಯ, ಆರೋಗ್ಯ, ಸನ್ಮಂಗಳವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದೇನಪ್ಪ ಅಂದರೆ प्रथमपादे जम्बोद्वीपे भरतवर्षे भरतखण्डे मेरोर्दक्षिणदिग्भागे प्रमोचाय श्री